ಅನ್ನುವಂಥದ್ದು. ಈಗ ನಾವು ಪರ್ಸೆಂಟೇಜ್ ಮಾತಾಡಕ್ಕೆ ಹೋದ್ರೆ ನೀವು ಗ್ರಾಸ್ ನಂಬರ್ಸ್ ಮಾತಾಡ್ತೀರಿ, ನೀವು ಗ್ರಾಸ್ ನಂಬರ್ಸ್ ಮಾತಾಡಕ್ಕೆ ಎಷ್ಟು ಬಂದಿದೆ ಅಂತ ತಾವೇ ಒಂದು ನಿಮಿಷ ಹೇಳಿ. ಒಂದು ನಿಮಿಷ ಸರ್. ಕಡಿಮೆ ಮಾಡಿದಾಗ ನಮಗೆ ಆದಾಯ ಕಮ್ಮಿ ಆಗಬೇಕಲ್ವಾ, ತೆರಿಗೆ ಆದಾಯ ಟ್ಯಾಕ್ಸ್ ಆಗಬೇಕಲ್ವಾ? ಅದ್ರ ಬದಲು 20% ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ಅವ್ರ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಅದಿಲ್ಲ ಅಂತಿದ್ರೆ ನಿಮಗೆ ಆ್ಯಕ್ಚುವಲ್ ಪ್ರಾಫಿಟ್ಸ್ ಏನಿದೆ ಇಟ್ ಈಸ್ ಕಮಿಂಗ್ ಔಟ್ ಅಂತ. ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ತಗೊಳ್ತಾ ಇದೆ, ಹೌದಾ? ಟೋಟಲ್ ಗ್ರಾಸನ್ನು ನೀವು ತಗೊಂಡ್ರೆ ಸರ್, ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಆಲ್ಸೋ ಇನ್ಕಮ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ನೀವು ಪರ್ಸೆಂಟೇಜ್ ಅಂತ ತೆಗೆದುಕೊಂಡ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟು ಬರ್ತಿದೆಯೋ ಅದಕ್ಕಿಂತ ವೈಯಕ್ತಿಕವಾಗಿ ವ್ಯಕ್ತಿಗಳ ಕಟ್ಟುವಂತಹ ಟ್ಯಾಕ್ಸ್ನ ಪ್ರಮಾಣ ಜಾಸ್ತಿ ಆಗಿದೆ ಸರ್. ಅದರ ಅರ್ಥ ನೀವು ಇಂಡಿವಿಜುವಲ್ ಮೇಲೆ ಜಾಸ್ತಿ ಬರ್ಡನ್ ಮಾಡ್ತಾ ಇದ್ದೀರಿ. ಹಾಗಲ್ಲ. ಈಗ ನಡೆದಿರೋದೇನು ಅಂದರೆ 1 ಕೋಟಿಗಿಂತಲೂ ಜಾಸ್ತಿ ಆದಾಯವನ್ನು ತಗೊಳ್ಳೋರ ಸಂಖ್ಯೆ ಗಣನೀಯವಾಗಿ ಏರಿದೆ. ಎಷ್ಟು ಮಟ್ಟಿಗೆ ಅಂದರೆ ಸಿಂಹಪಾಲು ಬರುವಂತಹ ಡೈರೆಕ್ಟ್ ಟ್ಯಾಕ್ಸಸ್ 1 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ. ಅಲ್ಲ, ಇದನ್ನು ಇನ್ನೂ ಸರಳವಾಗಿ ಹೇಳ್ತೀನಿ. ವಾರ್ಷಿಕ ಆದಾಯ 10 ಲಕ್ಷದಿಂದ 1 ಕೋಟಿಯ ತನಕ ಇದ್ದಂಥವರ ಸಂಖ್ಯೆ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಪೈಕಿ 5 ವರ್ಷಗಳ ಹಿಂದೆ 3.5% ಇದ್ದರೆ ಈಗ 16.6% ಆಗಿದೆ. 16.6% ಆಗಿದೆ. ಎಸ್ ಅನಿಲ್. ಜಿತ್, ನನ್ನ ಸ್ನೇಹಿತರು ವಿಶ್ವೇಶ್ವರ್ ಭಟ್ ಅವರು ಹೇಳ್ತಾ ಇದ್ರು, ವಿಶ್ವನಾಥ್ ಭಟ್ ಅವರು ಅವ್ರ ಸ್ನೇಹಿತರು ವಿಶ್ವೇಶ್ವರ್ ಭಟ್ರು ಆಗಿರ್ಬೋದು. ಓಕೆ, ಅಫ್ಕೋರ್ಸ್ ಈಸ್ ಅ ಗುಡ್ ಫ್ರೆಂಡ್, ಅದರಲ್ಲೇನು ತಪ್ಪಿಲ್ಲ. ಸೊ ಮ್ಯಾಸಿವ್ ಕಟ್ಟಾಯಿತು ಏನೋ ಕಾರ್ಪೊರೇಟ್ ಟ್ಯಾಕ್ಸ್ಗಳಲ್ಲಿ ಸರಿಸುಮಾರು 9,90,000 9.9 lakh crore ಕಳೆದ 5 ವರ್ಷಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ವೇ ಆಫ್ ಮಾಡಿದ್ರು ಲೋನ್ಗಳು. ಅದರಿಂದ ಲಾಭ ಪಡ್ಕೊಂಡಿರುವ ಏಕೈಕ ವ್ಯಕ್ತಿ ಅಂದರೆ ಮಿಸ್ಟರ್ ಅದಾನಿ ಗ್ರೂಪ್. 1.1 lakh crore which has been write off and given the loan from LIC and SBI. ನಿಮ್ಮ ನನ್ನ ಎರಡು ವಾಕ್ಯಗಳಲ್ಲಿ ಎರಡು ಬೇರೆ ಬೇರೆ ಶಬ್ದಗಳನ್ನು ಬಳಸಿದ್ರಿ, ಒಂದು ವೇವ್ ಆಫ್, ಒಂದು ರೈಟ್ ಆಫ್. ಅದರಲ್ಲಿ ಬಹಳಷ್ಟು ವಿಚಾರಗಳು ಅಡಗಿರೋದ್ರಿಂದ ನನಗೆ ಕಾಲ ಕಮ್ಮಿ ಸಿಗೋದ್ರಿಂದ ಆಯ್ತಾ. ಆ್ಯಂಡ್ ಬೇಸಿಕಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಏನಂತ, ಟ್ಯಾಕ್ಸ್ ಜಾಸ್ತಿ ಆಗಿದೆ. ಯಾವ ರೂಪದಲ್ಲಿ? ಇನ್ ಟರ್ಮ್ಸ್ ಆಫ್ ಫೈಲಿಂಗ್ ರೂಪದಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್, ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟು ಕಂಪ್ಲೀಟಾಗಿ ಸ್ಟ್ಯಾಗ್ನೆಂಟ್ ಆಗಿದೆ. ನಿಯರ್ಲಿ 21% ಲಿಟ್ರಲಿ ಫ್ರಮ್ 2023 to 24 ಇನ್ವೆಸ್ಟ್ಮೆಂಟ್ಸ್ ಆರ್ ನಿಲ್. 100ರಲ್ಲಿ 21% ಕಮ್ಮಿ ಆಗಿದೆ. ನ್ಯೂ ಪ್ರಾಜೆಕ್ಟ್ಸ್ ಅನೌನ್ಸ್ಮೆಂಟ್ ಬೈ ದ ಪ್ರೈವೇಟ್ ಸೆಕ್ಟರ್ಸ್. ಓಕೆ. ಆಮೇಲೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಿಯರ್ಲಿ 0.8%, 23 ಡೇಟಾ ನಾನು ಹೇಳ್ತಿರೋದು, 0.3% ಬೇಸಿಕಲಿ ಇನ್ವೆಸ್ಟರ್ಸ್ ಆರ್ ನಾಟ್ ಹ್ಯಾವಿಂಗ್ ಎನಿ ಹೋಪ್ ಆನ್ ದಿಸ್ ಗವರ್ನಮೆಂಟ್, ನೈದರ್ ಆನ್ ದಿಸ್ ಕಂಟ್ರಿ. 0.8%. ಅಂದ್ರೆ ರೆಗ್ಯುಲರ್ ಆಗಿ ಏನು FDI ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಏನು ಮಾಡ್ತಾ ಇದ್ರು, ದೇ ಆರ್ ಬೀನ್ ಕಂಪ್ಲೀಟ್ಲಿ ವಿಡ್ರಾಯಿಂಗ್ ಅಂಡ್ ಇನ್ವೆಸ್ಟಿಂಗ್ ಇನ್ ಚೈನಾ, ಓಕೆ, ಜಪಾನ್. ಆಮೇಲೆ ಇಫ್ ಯು ಲುಕ್ at 100 ರೂಪಾಯಲ್ಲಿ 80 ಪೈಸೆ ಹೊರಗಡೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಕಾಂಟ್ರಿಬ್ಯೂಷನ್ ಟು ದ GDP. ಓಕೆ, ಕಾಂಟ್ರಿಬ್ಯೂಷನ್ ಟು ದ GDP. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರೆ FDI ಇಂದ, ಅದರಲ್ಲಿ 80 ಪೈಸೆ ಕಮ್ಮಿ ಆಗಿದೆ. ಐ ಆಮ್ ಟಾಕಿಂಗ್ ಅಬೌಟ್ ದ GDP, ನಾಟ್ ದ ಅಮೌಂಟ್. ಈಗ ಫಾರ್ ಎಕ್ಸಾಂಪಲ್ FDI ಇಂದ GDPಗೆ ಕಾಂಟ್ರಿಬ್ಯೂಷನ್ ಆಗ್ತದೆ. ಆ ಕಾಂಟ್ರಿಬ್ಯೂಷನ್ ಆಗುವಂತ ಅಮೌಂಟ್ ಅಲ್ಲಿ 0.8% ಇಟ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್ ಬೈ ದ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆಮೇಲೆ ನಿಯರ್ಲಿ 21,300 ಅಂದರೆ 21,300 ಜನ ಹೈ ನೆರ್ತ್ ಇಂಡಿವಿಜುವಲ್ಸ್ಗಳು ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಮೂರನೇದು, ಇಲ್ಲಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಏನಂತ, ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಮೇಕ್ ಇನ್ ಇಂಡಿಯಾ ಬಬ್ಬರ್ ಶೇರ್ ಅಂತ ಏನೋ ಒಂದು ಮಾಡಿದರು. ಬಬ್ಬರ್ ಶೇರ್ದು ನಂಬರ್ಗಳು ಹೇಳಿದ್ರೆ ಶಾಕ್ ಆಗಿಬಿಡ್ತೀನಿ. ನಿಯರ್ಲಿ ಇಂಡಿಯಾ ಈಸ್ ಎಕ್ಸ್ಪೋರ್ಟಿಂಗ್, ಐ ಆಮ್ ನಾಟ್ ಟಾಕಿಂಗ್. ಆಮೇಲೆ ಫಸ್ಟ್ ಹೇಳ್ಬಿಡ್ತೀನಿ, ಯಾಕಂದರೆ ಈ ಡೇಟಾಗಳು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ NSSO ಡೇಟಾ, ಎಕನಾಮಿಕ್ ಸರ್ವೆ ಡೇಟಾ, ವರ್ಲ್ಡ್ ಬ್ಯಾಂಕ್ ಡೇಟಾ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ಇಂಪ್ಲಿಮೆಂಟೇಷನ್ ಡೇಟಾ, ನ್ಯೂಸ್ ಪೇಪರ್ ರಿಪೋರ್ಟ್ ಡೇಟಾ, ಆಮೇಲೆ ಗೌರ್ಮೆಂಟ್ ಡೇಟಾ, ಇಷ್ಟರದನ್ನು ನಾನು ತೊಗೊಂಡು ಕನ್ಸಾಲಿಡೇಟ್ ಮಾಡ್ಕೊಂಡು ಹೇಳ್ತಾ ಇರುವಂಥದ್ದು. ಇದು ನನ್ನ ಮನೆ ಡೇಟಾ ಅಲ್ಲ. ಒಂದು, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ 2014 ಒಳಗಡೆ ನರೇಂದ್ರ ಮೋದಿ ಅವರು ರೆಡ್ ಫೋರ್ಟ್ ಮೇಲೆ ನಿಂತ್ಕೊಂಡು ಒಂದು ಭಾಷಣ ಮಾಡಿದ್ರು. ನಿಯರ್ಲಿ 12ರಿಂದ 14% GDPಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತನ್ನು ಕೊಡ್ತದೆ ಅಂತೇಳಿ. ಔಟ್ಪುಟ್ ಏನಾಯಿತು? 5.8%. ಅದೇ ಥರ GDPಗೆ 2022 ಒಳಗಡೆ
2022 ಒಳಗಡೆ 25% ಮ್ಯಾನುಫ್ಯಾಕ್ಚರಿಂಗಿಗೆ GDP ಕಾಂಟ್ರಿಬ್ಯೂಟ್ ಮಾಡುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇಫ್ ಯು ಲುಕ್ ಎಟ್ ದ ಡೇಟಾ ಇವತ್ತಿಂದು 15.8%, ನಿಯರ್ಲಿ 100 ಮಿಲಿಯನ್ ಜಾಬ್ಸನ್ನು ಕ್ರಿಯೇಟ್, ಅಂದರೆ ಸರಿಸುಮಾರು 1 ಕೋಟಿ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ತೀನಿ ಅಂತಂದು ಮೋದಿಯವರು. ಫಿಲ್ಲಿಂಗ್ ಆಗ್ತಾ ಇದೆ, ಕ್ರಿಯೇಟಿಂಗ್ ಆಗ್ತಾ ಇಲ್ಲ. ಫಿಲ್ಲಿಂಗ್ ಅಂದರೆ ಎಕ್ಸಿಸ್ಟಿಂಗ್ ಜಾಬ್ಗಳನ್ನು ಫಿಲ್ ಮಾಡುವಂಥದ್ದು, ಕ್ರಿಯೇಷನ್ ಅಂತಂದರೆ ಹೊಸ ಜಾಬ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ಪ್ರೈವೇಟ್ ಸೆಕ್ಟರ್ಗೆ ಸರಿಸುಮಾರು 9.90 ಲಕ್ಷ ಕೋಟಿ ರೈಟ್ ಆಫ್ ಮಾಡಿ, ವೇವ್ ಆಫ್ ಮಾಡಿ, ವಾಟ್ ಎವರ್ ಯು ಕಾಲ್ ಇಟ್ ಆಸ್, ಇಷ್ಟೆಲ್ಲ ಮಾಡಿದ್ರು ಸಹ ಈ ದೇಶದ ಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ಗಳಿಗೆ. ಆಸ್ ಸಿಂಪಲ್ ಆಸ್ ದಟ್. ಎಲ್ಲ ಜಾಬ್ಗಳನ್ನ ಗೌರ್ಮೆಂಟೇ ಕ್ರಿಯೇಟ್ ಮಾಡಬೇಕು, ಆಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ನೀವು ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡ್ತಿರೋ, ಎಷ್ಟು ಫ್ರೆಂಡ್ಲಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಬರ್ತಿರೋ. ಥ್ಯಾಂಕ್ ಗಾಡ್ ಯು ಟೋಲ್ಡ್ ಇಟ್. ಒಂದು ನಿಮಿಷ ಅಲ್ಲ, ಸಿ, ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ India is growing country. There is no doubt about it. I'll tell you how we are growing and how we couldn't have grown, how we should grow. ಅದನ್ನು ಹೇಳ್ತೀನಿ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.